ಸರ್ ಎಲ್ಲಿ ಕರ್ಕೊಂಬತ್ತಿದ್ದೀರಾ? ಅರೆ ಬನ್ನಿ ಕಂಪ್ನಿ ಅವ್ರೆ. ಕಣ್ಮುಚ್ಚಿರಿ. ನಾನು ಹೇಳೋ ತನಕ ತೆಗಿಯೋ ಹಾಗಿಲ್ಲ. ನನ್ನ ಅಪ್ಪನ ಹತ್ರ ಕರ್ಕೊಂಬಂದ್ರು ಸರ್. ಕಮ್ಮಿಯವರ, ನನಗೆ ಗೊತ್ತು ನೀವೇನನ್ನ ತುಂಬ ಬಯಸ್ತೀರಾ ಅಂತ. ಅದರಲ್ಲೂ ಇಂಥ ಸ್ಪೆಷಲ್ ದಿನ ಅವ್ರ ತಾಯಿ ಹತ್ರ ಆಶೀರ್ವಾದ ತಗೊಬೇಕು ಅನ್ಕೋತಾರೆ. ಅವ್ವ ಇಲ್ಲ ಅಂತ ನೀವೆಷ್ಟು ನೊಂದ್ಕೊಂಡಿರ್ತೀರ ಅಂತ ನಂಗೆ ಗೊತ್ತು. ಅದಕ್ಕೆ ನೀವು ನೊಂದ್ಕೊಂಬಾರ್ದು ಅಂತ ನಾನಿಲ್ಲಿ ಕರ್ಕೊಂಬಂದಿದ್ದೆ. ಸರ್ ನನಗೆ ಮಾತೇ ಗೊತ್ತಿಲ್ಲ ಸರ್. ಇವತ್ತು ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಯಾವ ತವ ಇದನ್ನ ಕೇಳ್ಕೊಂತಿದ್ದೆ. ಈ ದಿನ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ನನ್ನವ್ವ ಬದುಕಿರ್ಬೇಕಿತ್ತು, ಅಪ್ಪ ಜೊತೆಗಿರ್ಬೇಕಿತ್ತು ಅಂತ ಕೇಳ್ಕೊಂತಿದ್ದೆ. ಅದೇಂಗ್ ಸರ್ ನೀವು ನನ್ನ ಮನ್ಸ್ನಾಗಿರೋದನ್ನ ಅರ್ಥ ಮಾಡ್ಕೊಂಡು ನನ್ನ ಇಲ್ಲಿ ಕರ್ಕೊಂಬಂದ್ರಿ? ಹೌದಾ? ನಿಜವಾಗ್ಲೂ ನೀವು ಹಾಗೆ ಅನ್ಕೊಂಡಿದ್ರಾ? ಹೌದು ಸರ್. ಇವತ್ತು ನಮ್ಮವ್ವ ನನ್ನ ಜೊತೆಗಿರ್ಬೇಕು ಅಂತ ತುಂಬಾನೇ ಅನಿಸ್ತಿತ್ತು. ಇಲ್ಲಿಗೆ ಬರೋ ಮನ್ಸಿದ್ರು ಅಲ್ಲಿ ಅತ್ತೆ ಮಾಲ ಪಾರ್ಟಿ ಅರೇಂಜ್ ಮಾಡ್ಕೊಂಡವ್ರೆ ಅನ್ನೋ ಕಾರಣಕ್ಕೆ ನಂಬಿಕೆ ಐತೆ ಸರ್. ಆದ್ರೆ ನೀವು ನನ್ನ ಮನ್ಸನ್ನೇ ಓದ್ಕೊಂಡಿರೋರಂಗೆ ಅರ್ಥ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀರಲ್ಲ, ನಾನು ಏನು ಹೇಳಲಿ ಸರ್? ಕಮ್ಲಿ ಅವರೇ, ಅದಕ್ಕೆ ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಮ್ಲಿ ಅವರೇ, ಇದಕ್ಕೆಲ್ಲ ಥ್ಯಾಂಕ್ಸಾ? ನೀವು ನಾನು ಕೇಳ್ದಿರನೇ ಎಷ್ಟು ವಿಷಯ ನನಗೆ ಮಾಡಿಲ್ಲ. ಒಂಚೂರು ಸ್ವಾರ್ಥ ಅನ್ನೋದಿಲ್ಲದೆ ನಮ್ಮ ಮನೆಯವ್ರೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀರಾ, ಎಲ್ರೂ ಪ್ರೀತಿಸ್ತೀರಾ, ಅವ್ರ ಖುಷಿಗೋಸ್ಕರ ನಿಮ್ಮ ಖುಷಿನ ತ್ಯಾಗ ಮಾಡ್ತೀರಾ. ಇಂಥ ಹೆಂಡತಿಗೋಸ್ಕರ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಅಷ್ಟೇ ಅಲ್ಲ, ನಿಮ್ಮ ತಾಯಿ ನನಗತ್ತೆ, ಅಂದರೆ ನನಗೂ ತಾಯಿ ಸಮಾನ. ಈ ಒಂದು ಸ್ಪೆಷಲ್ ದಿನ ನಾನು ಅವ್ರ ಹತ್ರ ಆಶೀರ್ವಾದ ತಗೊಬೇಕು ಅಂತ ಅನ್ನಿಸ್ತು ಅಷ್ಟೇ. ಅವ್ರು ಒಂದ್ ವೇಳೆ ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋಗಿದ್ರೆ
ನಾನು ಅನ್ನಪೂರ್ಣ ಮಹಾಜನ್ ಮೊಮ್ಮಗಳು ಅನಿಕಾ ಮಾತಾಡ್ತಾ ಇದ್ದೀನಿ. ಸರ್, ಅದು ನಮ್ಮ ಡ್ಯಾಡ್ ಫಾರಿನ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು ಸರ್. ಬಟ್ ಈಗ ಫರ್ದರ್ ಟ್ರೀಟ್ಮೆಂಟ್ ಅಂತ ಇವತ್ತು ಇಲ್ಲಿಗೆ ಬಂದ್ರು. ಆನ್ ದ ವೇ ಅವ್ರು ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ ಸರ್. ಅಂಡ್ ಆಕ್ಚುಲಿ ಅವ್ರ ಮೆಂಟಲ್ ಕಂಡೀಷನ್ ಸರಿ ಇಲ್ಲ. ಸೊ ಪ್ಲೀಸ್ ಸರ್, ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಅಂಡ್ ಒಂದು ರಿವಾರ್ಡ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿ ಸರ್. ಹುಡುಕಿ ಕೊಟ್ಟವ್ರಿಗೆ ನಾವು 5 lakhs ಕೊಡ್ತೀವಿ ಅಂತ ಹೇಳಿ ಪ್ಲೀಸ್ ಸರ್. ಓಕೆ ಸರ್, ಇದನ್ನ ಇವಾಗಲೇ ಮೀಡಿಯಾ ಪರ್ಸನಲ್ಗೆ ಇನ್ಫಾರ್ಮ್ ಮಾಡ್ತೀವಿ. ಶೋರ್ ಸರ್. ಮಾಮ್, ನೀವ್ ವರಿ ಮಾಡ್ಕೋಬೇಡಿ. ಈಗಲೇ ಪೊಲೀಸ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಮಾಮ್. ಡ್ಯಾಡ್ ಖಂಡಿತವಾಗ್ಲೂ ಸಿಗ್ತಾರೆ. ಡೋಂಟ್ ವರಿ, ಸ್ಟೇ ಕಾಮ್. ಓಕೆ ಬೇಬಿ, ಈಗ ನಿನ್ ಡ್ಯಾಡ್ ಚಿಕ್ಕ ಮಗು ತರ ಆಗ್ಬಿಟ್ಟಿದ್ದಾರೆ. ಏನು ಗೊತ್ತಾಗಲ್ಲ ಅವ್ರಿಗೆ. ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ, ಎಷ್ಟು ಕಷ್ಟ ಪಡ್ತಿದ್ದಾರೋ. ನನ್ ಕೂಲಾಗಿ ಹೇಗಿರ್ಲಿ ಬೇಬಿ? ಮಾಮ್ ಲಿಸನ್, ಡ್ಯಾಡ್ ಏನು ಆಗಲ್ಲ. ಯು ಹ್ಯಾವ್ ಟು ಬಿ ಬ್ರೇವ್ ಮಾಮ್. ನೋಡಿ, ನಾನು ಈಗಲೇ ಮೀಡಿಯಾ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಹೇಳ್ತೀನಿ. ಓಕೆ, ಜಸ್ಟ್ ಡೋಂಟ್ ವರಿ, ಸ್ಟೇ ಕಾಮ್. ಸರ್, ನನ್ಗಾಯ್ತಿರೋ ಖುಷಿನ, ನಂಗೆ ಸಿಗ್ದಿರೋ ನೆಮ್ಮದಿನ ನಿಮ್ ತರ ಹೆಂಗೆ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಯ್ತಿಲ್ಲ ಸರ್. ಅವ್ವ ಅಪ್ಪ ಇನ್ನ ನೋಡ್ಬೇಕು ಅನ್ನೋ ಆಸೆ ನನ್ ಮನ್ಸ್ನಾಗಿದ್ರು ನಾನ್ ನಿಮ್ ತವ ಹೇಳ್ಕೊಳ್ಳಿಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋ ಗಂಡ ಯಾರಿಗೆ ತಾನೇ ಸಿಗ್ತಾರೆ. ಥ್ಯಾಂಕ್ ಯು ಸರ್. ಕಮಲಿ ಅವರೇ, ಸರ್, ನೀವ್ ಏಟೇ ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತೆಲ್ಲ ಹೇಳ್ಬೋದು. ಆದ್ರೆ ನಿಮ್ ಪ್ರೀತಿ ಮುಂದೆ ಚಿಕ್ಕವಳೆ ಸರ್. ನೋಡಿ, ಈಗ ಅತ್ತೆ ತುಂಬಾ ಕೋಪ ಮಾಡ್ಕೊಂತಾರೆ. ಏನಪ್ಪ ನನ್ನ ಮುಂದೆ ಬಂದ್ರು ಗಂಡನ ಗುಣಗಣನೆ ಮಾಡ್ತೀಯಾಳೆ ಅಂತ. ಸರ್, ಇಲ್ಲಿಗೆ ಬರ್ತೀವಿ ಅಂತ ಮೊದಲೇ ಗೊತ್ತಿದ್ರೆ ಪೂಜೆ ಸಾಮಾನೆಲ್ಲ ತರ್ಬೋದಿತ್ತು ಸರ್. ಕಮಲಿ ಅವರೇ, ಕಮಲಿ ಅವರೇ, ನೀವು ಏನೇನು ತಗೊಂಡ್ಬರ್ತಿದ್ರೋ ಅದೆಲ್ಲನೂ ನಾನೇ ಮುಂಚೆ ತಗೊಂಡಿ. ಕಮಲಿ ಅವರೇ, ಇಲ್ಲಿ ನೋಡಿ. ಮಲ್ಲಿಗೆ ಹೂವು ಹಾಕಿದ್ದಾರೆ ಅಂದ್ರೆ ನಾವು ಬರೋಕ್ಕಿಂತ ಮುಂಚೆ ಇನ್ನೊಬ್ರು ಯಾರೋ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಹೌದಲ್ವಾ ಸರ್? ಆದ್ರೆ ಯಾರಿಂಗ್ ಮಲ್ಗೆ ಹೂವು ಇಡ್ತಾರೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ನಮ್ಮನ್ನ ಬಿಟ್ರೆ ಇಲ್ಲಿಗೆ ಇನ್ಯಾರು ಬರೋದಕ್ಕೆ ಸಾಧ್ಯ? ಸರ್, ಊರ್ನವ್ರು ಬರ್ತಿರ್ತಾರಲ್ಲ, ಅವರೇ ಯಾರಾದ್ರೂ ಪೂಜೆ ಮಾಡಿರ್ಬೋದು ಸರ್. ಅವ್ವ, ನಿನ್ನ ಆಶೀರ್ವಾದ ತಗೊಬೇಕು ಅಂತ ಬಂದಿದ್ದೀನಿ. ನೀನ್ ನಮ್ಮ ಜೊತೆಯಾಗಿಲ್ಲದೆ ಇರ್ಬೋದು, ಆದ್ರೆ ನಿನ್ನ ನೆನಪು ಯಾವಾಗ್ಲೂ ನಮ್ಮ ಜೊತೆಗಿರ್ತೈತವ್ವ. ನಾನು ಏಟೇ ದೇವಸ್ಥಾನಕ್ಕೆ ಹೋಗ್ಬೋದು, ಆದ್ರೆ ಈ ಜಾಗಕ್ಕೆ ಬಂದಾಗ ಸಿಗೋ ನೆಮ್ಮದಿ ನಂಗೆ ಇನ್ನೆಲ್ಲೂ ಸಿಗಲ್ಲ ಕಣವ್ವ.
ನೀ ನನ್ನ ಬದುಕಿನ ಬಗ್ಗೆ ನನಗಿಂತ ಹೆಚ್ಚಾಗಿ ಕನ್ಸು ಕಂಡಿದ್ದೆ. ನನ್ಗೊಳ್ಳೆ ಜೀವನ ಸಿಗ್ಬೇಕು, ನಿಜವಾದ ಪ್ರೀತಿ ಸಿಗ್ಬೇಕು ಅಂತ ಅನ್ಕೊಂಡಿದ್ದೆ. ನನ್ಗೊಳ್ಳೆ ಗಂಡ ಸಿಗ್ಬೇಕು. ನೀನು ಅಪ್ಪ ಏನ ನನ್ನ ಜೊತೆಗಿಲ್ಲ. ನೀನಂತೂ ನನ್ನನ್ನು ಬಿಟ್ಟೋದೆ. ಆದ್ರೆ ಅಪ್ಪಯ್ಯ ಇದ್ರುವೆ ಅವ್ರು ನನ್ನ ಜೊತೆಗಿಲ್ಲ. ಎಲ್ಲೋ ಬೇರೆ ದೇಶದಾಗೆ ಹಾಸ್ಪಿಟ್ಲ್ನಾಗ ಅವ್ರೆ. ಅವರಾದ್ರೂ ನನ್ನ ಜೊತೆಗಿರ್ಬೇಕಿತ್ತು ಅವ. ಕಮಲಿ ಅವರು, ಪ್ಲೀಸ್ ಅಳಬೇಡಿ. ನೀವು ಹತ್ರ ಅತ್ತೆಗೂ ಬೇಜಾರಾಗತ್ತೆ. ಅವರು ನಿಮ್ಮ ಕಣ್ಣೀರು ನೋಡೋದಕ್ಕೆ ಇಷ್ಟಪಡಲ್ಲ. ನೀವು ಯಾವಾಗಲೂ ನಗ್ತಾ ಇರಬೇಕು ಅಲ್ವಾ? ಮಾಮ್ ಪ್ಲೀಸ್ ಕಾಮ್ ಡೌನ್. ಅಲ್ಬೇಡಿ ಮಾಮ್. ತಗೊಳ್ಳಿ, ನೀರ್ ಕುಡೀರಿ. ಇಷ್ಟೊಂದು ಟೆನ್ಷನ್ ತಗೋಬೇಡಿ ಮಾಮ್. ಡ್ಯಾಡ್ ಸಿಗ್ತಾರೆ. ಓಕೆ, ಜಸ್ಟ್ ಲುಕ್ ಹಿಯರ್. ಹಾ ನೋಡಿ, ಮಿಸ್ಸಿಂಗ್ ಇನ್ಫಾರ್ಮೇಶನ್ ಆಲ್ರೆಡಿ ನ್ಯೂಸ್ ಅಲ್ಲಿ ಬರ್ತಿದೆ. ಓಕೆ, ಖಂಡಿತವಾಗ್ಲೂ ಡ್ಯಾಡ್ ಸಿಗ್ತಾರೆ. ಜಸ್ಟ್ ಬಿ ಕಾಮ್ ಪ್ಲೀಸ್. ಮಾನಸಿಕ ಅಸ್ವಸ್ಥರಾದ ಚಂದ್ರಕಾಂತ್ ಎಂಬ ಈ ವ್ಯಕ್ತಿಯನ್ನು ನೀವು ಎಲ್ಲೇ ನೋಡಿದರೂ ಕೆಳಗೆ ಸ್ಕ್ರೋಲ್ ಆಗುತ್ತಿರುವ ನಂಬರ್ಗೆ ಸಂಪರ್ಕಿಸಿ. ಇವರನ್ನು ಹುಡುಕಿಕೊಟ್ಟವರಿಗೆ ಮಹಾಜನ್ ಕುಟುಂಬದಿಂದ 5 ಲಕ್ಷ ಬಹುಮಾನ ಕೊಡುವುದಾಗಿ ತಿಳಿಸಿದ್ದಾರೆ. ನೋಡಿದ್ರಲ್ಲ ಮಾಮ್, ನ್ಯೂಸ್ ಅಲ್ಲಿ ಆಲ್ರೆಡಿ ಅನೌನ್ಸ್ಮೆಂಟ್ಸ್ ಬರ್ತಿದೆ. ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ ಮಾಮ್? ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ, ನ್ಯೂಸ್ ಪೇಪರ್ಸ್ ಎಲ್ಲ ಕಡೆ ಅನೌನ್ಸ್ಮೆಂಟ್ಸ್ ಕೊಟ್ಟಿದ್ದೀನಿ. ಪ್ಲೀಸ್ ಬಿ ಕಾಮ್. ಡ್ಯಾಡ್ ಸಿಕ್ಕೇ ಸಿಗ್ತಾರೆ. ಐ ಆಮ್ ವೆರಿ ಕಾನ್ಫಿಡೆಂಟ್. ಓಕೆ, ನಿಮ್ಮಮ್ಮ ತುಂಬಾ ಬೇಜಾರಿದ್ರು ಅನ್ಸುತ್ತಲ್ವಾ ಮೇಡಮ್? ಅದೆಲ್ಲ ನಿನಗೆ ಬೇಡದೇ ಇರೋ ಮ್ಯಾಟರ್. ಓಕೆ, ಇನ್ನೊಂದ್ಸಲ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳು. ಡ್ಯಾಡ್ ಇತ್ತೀಚೆಗೆ ಏನೇನ್ ಮಾತಾಡಿದ್ರು? ಆಗ್ಲೇ ಹೇಳದ್ನಲ್ಲ ಮೇಡಮ್, ಚಿಕ್ಕ ಮಕ್ಳು ತರ ಪೆದ್ದ ತರ ಆಡ್ತಾ ಇದ್ರು. ಅಯ್ಯೋ, ನಾನು ಹಾಗೆ ಕೇಳಿಲ್ಲ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಲುಕ್, ಕರೆಕ್ಟ್ ಆಗಿ ಥಿಂಕ್ ಮಾಡಿ ನನಗೆ ಹೇಳು. ಓಕೆ, ಡ್ಯಾಡ್ ಬಿಹೇವಿಯರ್ ಹೇಗಿತ್ತು? ಯಾರ ಬಗ್ಗೆ ಏನಾದ್ರೂ ತುಂಬಾ ಮಾತಾಡೋದು? ನಿದ್ದೆ ಮಾಡುವಾಗ ಯಾರ್ದಾದ್ರೂ ಹೆಸರು ಕನ್ವರ್ಸ್ತಿದ್ರಾ? ಅಥವಾ ಯಾರನ್ನಾದ್ರೂ ನೋಡ್ಬೇಕು ಅಂತ ಹೇಳ್ತಿದ್ರಾ? ಈ ತರದ್ ಏನಾದ್ರೂ ಇತ್ತಾ? ಕಮ್ ಆನ್, ಹೇಳು. ಅವ್ರ ಬಿಹೇವಿಯರ್ ಅಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಇತ್ತಾ? ಚೇಂಜಸ್ ಇತ್ತಾ? ನೀನ್ ನನಗೆ ಕರೆಕ್ಟ್ ಆಗಿ ಹೇಳಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಮೇಡಮ್ ಇದನ್ನೇ ಒತ್ತಿ ಒತ್ತಿ ಕೇಳ್ತಾ ಇದ್ದೀರಾ? ಬಿಕಾಸ್ ಅವ್ರು ಇಲ್ಲಿ ಸ್ವಲ್ಪ ಜನನ ಮೀಟ್ ಮಾಡಬಾರ್ದು. ಆ ಕ್ಯಾರೆಕ್ಟರ್ಗಳ ನೇಮ್ ಅವ್ರ ಬಾಯಲ್ಲಿ ಬಂತೋ ಇಲ್ವೋ ಅಂತ ತಿಳ್ಕೊಳಕ್ಕೆ ನಾನು ನಿನ್ನ ಹತ್ರ ಕೇಳಿದೆ. ಇನ್ ಕೇಸ್ ಆ ನೇಮ್ಸ್ ಬಂತು ಅಂತ ಆದ್ರೆ ಅವ್ರು ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಇದೆಲ್ಲ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಸೊ ಪ್ಲೀಸ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅವ್ರು ಎಲ್ಲಿ ಹೋದ್ರು, ಏನ್ ಹೇಳ್ತಿದ್ರು ಅಂತ ಹೇಳು. ಮೇಡಮ್, ಅದು ಅವಾಗವಾಗ ಒಂದ್ ಹೆಸರು ಹೇಳ್ತಾ ಇದ್ರು. ಹೌದಾ? ಯಾರ ಹೆಸರು? ಏನದು? ಅದು ಹಾ, ಗೌರಿ ಅಂತ ಹೆಸರು ಹೇಳ್ತಾ ಇದ್ರು. ವಾಟ್?
ಹೇಳ್ತಿದ್ರಾ? ಅವ್ವ, ನಾನು ನಿನ್ ಜೊತೆಗಿದ್ದ ಇನ್ನೂ ಗಟ್ಟಿ ಆಗ್ತಾ ಹೋಗ್ತಿದೆ. ಅದಕ್ಕೆ ಕಾರಣ ಇವರೇ ಆಗಿರ್ಬೋದಲ್ವಾ? ಹಾಗನ್ಕೊಳ್ಳಿ. ನೋಡಿ, ನೀವು ಅವ್ರ ಮುಂದೆ ಹೀಗೆ ಅಳೋದ್ರಿಂದ ನಿಮ್ಮ ಅವಂಗೆ ಖುಷಿ ಆಗತ್ತಾ? ನಿಮ್ಗಿಂತ ದುಃಖ ಅವ್ರಿಗಾಗತ್ತೆ ಕಮಲಿ ಅವರೇ. ಪ್ಲೀಸ್ ಅಳ್ಬೇಡಿ. ಅವ್ವ, ಆದ್ರೆ ಒಂದಂತೂ ಸತ್ಯ ಕಣವ, ಇಲ್ಲಿ ಗಂಟ ಓದದೆ ನನ್ನ ಜೀವನ ಧ್ಯೇಯ ಅಂತ ಯೋಚನೆ ಮಾಡ್ತಿದ್ದೆ ಕಣವ. ಆದ್ರೆ ಇನ್ ಮುಂದೆ ನಿಮ್ ಸಾವಿಗೆ ಅಂಬಿ ಎಲ್ರು ಹಿಂಗೆ ಹೊಂಟೋದ್ರು. ಆದ್ರೆ ಅವ್ರು ಯಾರ ಸಾವುವೆ ಸಹಜವಾದದಲ್ಲ. ಇದೆಲ್ಲದ್ರ ಹಿಂದೆ ಯಾರೋ ಪಿತೂರಿ ಮಾಡೋರೆ ಅಂತಾನೆ ಅನಿಸ್ತೈತೆ ಕಣವ. ಅವ್ರು ಯಾರು ಅಂತ ನಾನು ಕಂಡು ಹಿಡಿಲೇಬೇಕು. ಹೌದು ಕಮಲಿ ಅವರೇ, ಕಂಡು ಹಿಡಿಯಲೇಬೇಕು. ನಾನು ನಿಮ್ಮ ಜೊತೆಗಿರ್ತೀನಿ. ಅವ ಅದ್ ಯಾರೇ ಆಗಿರ್ಲಿ, ನಾನು ಅವ್ರನ್ನ ಕಂಡು ಹಿಡ್ದೇ ಹಿಡಿತೀನಿ. ನನಗೆ ಕೊಡ್ತಿರೋ ಮಾತು ಕಣವ.